ವರ್ತಮಾನ ಕಾಲದಲ್ಲಿ ಈ ದ್ವೈತ ದೇಶಕ್ಕೆ ಅಧಿಕಾರಿಯಾಗಿ ಶಿಶುಪಾಲ ಎನ್ನುವಂತಹ ಅನಾಹುತದಿಂದ ದೊರೆಯುತ್ತಾ ಇದ್ದೇನೆ. ಬಹಳ ಸಂತೋಷದ ವಿಚಾರವೇ ಸರಿ. ಎಲ್ಲವರ ಹುಟ್ಟಿನ ಹಾಗೆ ನನ್ನ ಜನ್ಮ ಅಲ್ಲ, ಬಹಳ ವಿಶೇಷ ರೀತಿಯಲ್ಲಿ ಕಾಣಿಸಿಕೊಂಡವ. ಹುಟ್ಟುವಾಗಲೇ 3 ಕಣ್ಣು, ಹಣೆಯಲ್ಲಿ ಹೆಚ್ಚಳ ಅಂತ ಕಣ್ಣು. ಆವಾಗ ಕೆಲವರೆಲ್ಲ ಹೇಳಿದ್ರು ಸಾಕ್ಷಾತ್ ಶಂಕರ ಅಂತ. ಆ ಬಳಿಕ 4 ಕೈ. ಆವಾಗ ಇನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರು ಇವ ನಾರಾಯಣ, ಶಂಕರ ನಾರಾಯಣ ಈ ಲೋಕದಲ್ಲಿ ಕಾಣಿಸಿಕೊಂಡದ್ದು. ಆದ್ರೆ ಏನು ಮಾಡೋಣ ಹೇಳಿ, ಕೆಲವರೆಲ್ಲ ಮತ್ತೆ ಅಪಪ್ರಚಾರ ಮಾಡಿದ್ರು ಇವ ವಿಕಲಾಂಗ. ಒಂದು ಕಡಿಮೆ ಆದ್ರೆ ವಿಕಲಾಂಗ ಅಂತ ಹೇಳಿದ್ರು. ಇದು ಹೆಚ್ಚಂತ ಇರುವುದಕ್ಕೆ ವಿಕಲ ಅಂತ ಹೇಳುವುದ? ಖಂಡಿತ ಅಲ್ಲ, ಹೆಚ್ಚಳ ಅಂತ ಅಲ್ಲ. ಇದನ್ನು ಬದಲಾಯಿಸಬೇಕೆನ್ನುವಂತ ದೃಷ್ಟಿಯಿಂದ ನನ್ನ ತಾಯಿ ಬಹಳ ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ನಾರದರ ಆಗಮನವಾಯಿತಂತೆ. ಹೇಳಿದ್ದಾರಂತೆ, ಯಾರು ಇವನನ್ನು ಸ್ಪರ್ಶ ಮಾಡ್ತಾನೋ ಆ ಸಂದರ್ಭದಲ್ಲಿ ಇವನ ಹೆಚ್ಚಳದಂತ ಅಂಗವು ಮಾಯವಾಗ್ತದ, ಅವನಿಂದ ನಿಮ್ಮ ಮಗನ ಪಾಲಿಗೆ ಮರಣ, ಹೀಗಿರುವಂತಹ ಮಾತನಾಡಿದಂತೆ. ಒಂದು ದಿವಸ ದ್ವಾರಕೆಯವ ಆ ಕೃಷ್ಣನ ಅಂತ ಅರಮನೆಯನ್ನು ಪ್ರವೇಶ ಮಾಡಿದ. ನನ್ನನ್ನು ಎತ್ತಿಕೊಂಡಂತಹ ಸಂದರ್ಭದಲ್ಲಿ ಹೆಚ್ಚಿನದಂತ ಅಂಗಗಳೆಲ್ಲ ಮಾಯವಾಗಿ ನನ್ನ ಪಾಲಿಗೆ ವೈರಿಯಾಗಿ ಕಾಣಿಸಿಕೊಂಡವ ಕೃಷ್ಣನಿದ್ದಾರೆ. ಏನು ಮಾಡೋಣ ಹೇಳಿ, ನನ್ನ ಪಾಲಿಗೆ ವೈರಿಯಾದರೂ ಕೂಡ ವೈರಿಯನ್ನು ನಿರ್ಮೂಲ ಮಾಡಬೇಕು, ಹೀಗಿರುವಂತಹ ತೀರ್ಮಾನವನ್ನು ಮಾಡಿಕೊಂಡು ಅದೆಷ್ಟೋ ಸಮಯದಿಂದ ಕಾಲವನ್ನು ಕಾಯ್ತಾ ಇದ್ದೇನೆ. ಕಾಲ ಒದಗಿ ಬಂದದ್ದಿಲ್ಲ. ನೋಡೋಣ, ಆ ನಿರೀಕ್ಷೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನನ್ನ ಬಗ್ಗೆ ಹೇಳುವುದಕ್ಕೆ ಬಹಳ ಹೆಮ್ಮೆ ಬರ್ತಾ ಇದೆ. ನಾನು ಒಬ್ಬನೇ ಅಲ್ಲ, ಸತ್ವಯುತನಾಗಿ ಬೆಳೆಯುವಂತಹ ಸಂದರ್ಭದಲ್ಲಿ ನನ್ನ ಜೊತೆಯಾಗಿದ್ದವರು ಕೆಲವು ಮಂದಿಗಳಿದ್ದಾರೆ. ಅದರಲ್ಲಿ
ಅಭಿಷೇಕರಾಗಿ ಅದೋ 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 ಮಾಘದ ಭೂಪತಿ ನಮಗೆಲ್ಲ ಹಿರಿಯವರು ಅವರ ಅಂತ ಮಾರ್ಗದರ್ಶನದಂತೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳಾಗಿದ್ದೇನೆ. ಆದರೆ ನಾನು ಒಬ್ಬ ಮಾತ್ರವಲ್ಲ, ಅಲ್ಲ ಮಾಘದ ಒಬ್ಬ ಮಾತ್ರ ಅಲ್ಲ, ಕೆಲವು ಮಂದಿಗಳಿದ್ದಾರೆ. ಹೋಗ್ರೆ ಕಣ, ಅಲ್ಲ ಸಾವಳ, ಅಲ್ಲ ಹಂಸಡಿಬೇಕಲ್ಲ, ಅಲ್ಲ ಭೂಪತಿಯ ಎಲ್ಲವರು ನಮ್ಮವರೇ ಆಗಿದ್ದಾರೆ. ಒಂದು ಒಕ್ಕೂಟ ಅಂತ ನಾವು ತೀರ್ಮಾನ ಮಾಡಿಕೊಂಡು ಯಾವುದೇ ಕಾರ್ಯಕಲಾಪಗಳನ್ನು ನಡೆಸಿದ್ರು ಕೂಡ ಯೋಗ್ಯವಂತ ಚಿಂತನೆಯನ್ನು ಮಾಡಿ ಮುಂದುವರಿಯುತ್ತಿರುವವರು ನಾವು. ಬಹಳ ಸಂತೋಷದ ವಿಚಾರ ಸರಿ. ಆದರೆ ಮತ್ತು ಒಂದು ವಿಶೇಷತೆ ಉಂಟು. ಉಳಿದವರ ಬಗ್ಗೆ ಬಿಡೋಣ. ನಮ್ಮ ರುಕ್ಮ ಭೂಪತಿ ಇದ್ದಾನಲ್ಲ, ಅವರ ಯಾವತ್ತೂ ಕೂಡ ಆಡಿದ ಮಾತಿಗೆ ತತ್ವವಲ್ಲ. ಹಾಗಾಗಿ ಅರ್ಥವಿದ್ದನಾಗಿದ್ದಾರೆ. ಅವರ ಬಗ್ಗೆ ನನಗೆ ಬಹಳಷ್ಟು ಹೆಮ್ಮೆ ಉಂಟು, ವಿಶ್ವಾಸ ಉಂಟು. ನೋಡೋಣ, ಬಹಳ ಸಂತೋಷದ ವಿಚಾರ. ಆದರೆ ವಿಷಯ ಅದಲ್ಲ, ಯಾರೋ ನಿರೀಕ್ಷೆಯಲ್ಲಿದ್ದಾರೆ. ನಿನಗೇನಾದರೂ ನಮಸ್ಕಾರದ ಹರಿಕೆ ಉಂಟ? ಮತ್ತೆ ಎಂತದ್ದು ಗುರುಗುರು 4 ಸಲ ನಮಸ್ಕಾರ ಮಾಡ್ತಾರೆ. ವಿಷಯ ಆದ್ರೆ ಇಲ್ಲಿ ಸಿಗಲಿಕ್ಕೆ ಕಾರ್ಯಕ್ರಮ ಮುಗಿದ ಮೇಲೆ ತೀರ್ಮಾನ ಮಾಡಿ ಯೋಚನೆ ಮಾಡಬೇಡ. ನೀವು ಹೋಗುವಾಗ ಎಲ್ಲ ವ್ಯವಸ್ಥೆಯಲ್ಲಿ ನಾನು ಕಳಿಸಿಕೊಡ್ತೇನೆ. ಹೌದೇನೋ? ನೇರವಾಗಿ ಅರಮನೆಗೆ ಪ್ರವೇಶ ಮಾಡಿ. ನೀನು ಜೊತೆಯರು ಅಂತ ಗೊತ್ತಾಗಿದೆ. ಎಷ್ಟು ಸಲ ಎಂತ ಬಂದಾಗ ನಿಮಗೆ ಮಾವನ ಮನೆಗೆ ಅಳಿಯ ಬಂದ ಹಾಗೆ ಎಷ್ಟು ಸಲ ಬರಲಿಲ್ಲ ಅಂತ ಹೇಳ್ತೀವಿ. ಹಾಗೆಲ್ಲ ಮತ್ತೆ ಹೇಗೆ ಆವತ್ತು ನಿಮಗೆ ಊಟಕ್ಕೆ ನೀವೆಲ್ಲ ಒಟ್ಟಿಗೆ ಕುಳಿತುಕೊಂಡು ಊಟಕ್ಕೆ ಮಾಡುವಾಗ ತಂದು ಕೊಟ್ಟದ್ದೆಲ್ಲ ಎಲ್ಲಿ ಯಾವಾಗ ಅದು ನಾನೇ ಆಗಬೇಕು. ಈಗ ನೆನಪಿಲ್ಲ. ಹೌದಿಲ್ಲ, ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳ್ತೇವೆ. ನಮಗೆಲ್ಲ ಅದು ಸರಿ ನೆನಪಿಗೆ ಬರುತ್ತೆ. ಯಾಕಂದ್ರೆ ಕೇವಲ ನಮ್ಮ ಬಗ್ಗೆ ನನ್ನವರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನಾದರೂ ಸುಖ ಉಂಟ. ಹಾಗಾಗಿ ನಾವು ಸ್ವಲ್ಪ ಊರಿನ ಕಡೆ ಎಲ್ಲ ಹೋಗುವಾಗ ಕೆಲವು ಕಡೆ ಎಲ್ಲ ನಾವು ಹೋಗಿದ್ದೇವೆ. ನಿನಗದು ನೆನಪಿಲ್ಲ. ಒಮ್ಮನೆ ಅಪಪ್ರಚಾರ ಮಾಡಬೇಡ. ಹೌದು, ನನ್ನ ಮಿತ್ರ ಗುಂಡಿನಾಪುರದ ರುಕ್ಮ ಭೂಪತಿ. ನೀವು ಅಲ್ಲಿಂದ ಬಂದ ನಾವೆಲ್ಲ ಒಟ್ಟಿಗೆ ಸೇರುವಾಗ ಅಂದ್ರೆ ನಮ್ಮ ಒಕ್ಕೂಟದವರೆಲ್ಲ ಜೊತೆಯಾಗುವಾಗ ಒಂದು ಮಾನಸಿಕವಾದಂತ ನೆಮ್ಮದಿ ಸಿಗಬೇಕು. ಹೇಳಬೇಕಾ? ಯಾವಾಗಲೂ ಇಲ್ಲ, ಹೇಳಬೇಡಿ. ಮತ್ತೆ ಯಾರಾದ್ರೂ ಏನಾದ್ರು ನಿನ್ನನ್ನು ಕಳಿಸಿಕೊಡ್ತಾರೆ. ಅಲ್ಲಿ ಹೋದ ಕೂಡಲೇ ಸ್ವಿಂಪೆಲ್ಲರನ್ನು ಕಂಡು ಹೇಗೆ ಸ್ವಿಂಪೆಲ್ಲರು ಅದೇ ನೀವೇ ಮತ್ತೆ ಹಾಗಲ್ವಾದು ಶಿಶುಪಾಲ ಅದಕ್ಕೆ ಅವರೇ ಸರಿ ನೀನೆಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ ಹೋದ ಕೂಡಲೇ ಕೊಡು ಅಂದ್ರೆ ಹೊರ ಕೊಡು ಕೊಡು ಏನು ಕೊಡು ಕೊಡುವುದು ಕೊಡುವಾಗ ಗೊತ್ತಾಗ್ತದೆ. ದುಡಿತೇನೆ ನನಗೆ ಕೂಡಲೇ ಮತ್ತೆ ಒಪ್ಪಿಕೊಂಡು ಬರ್ತೇನೆ. ತಿರುಗಿಸಿ ಮಾಡಿದ್ರೆ ಗೊತ್ತಾಯ್ತಲ್ಲ. ಕಟ್ಟಿನವರಿಗೆ ಸೇರೆ ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆಂತದ್ದು ಕೊಡುವಂತ ಹೇಳಿದ್ದೆ ಅವ ಹೇಳಿದ್ದಾವ. ಇದನ್ನು ಮಾಡಿದಾಗುದಿಲ್ವಾ? ನೋಡ್ಲಿಕ್ಕಾಗಲ್ಲ. ಇದು ಏನು ತಗೊಳ್ಬೇಕು. ಓ ಹಾಗೆ ಕೈಯಲ್ಲಿ ಕತ್ತಿಕೊಂಡು ಆದಿತ ಪುಣ್ಯ ಕೊಟ್ಟದ್ದವಲ್ವ? ಕತ್ತಿ ಕೆಳಗಿಟ್ಟಿದ್ದೇನೆ, ಕೈಯಲ್ಲೇ ಕೊಡು. ಅಯ್ಯೋ ಕಾರ್ತಿಕ ಹೋಗ್ತಿದ್ದಾಗಲೇ ಹೇಳಿದ್ದೆ ನಾನು.
ಕಾರ್ತಿಕ ಬೈಕ್ ತಗೊಂಡು ಓದ್ಕೊಳ್ಳಿ ಎಕ್ಕಡಲ್ಲ ಕಾರ್ತಿಕ ಆಗಲೇ ಮೆಸೇಜ್ ಮಾಡಿಸಿದ್ಲಿಷ್ಟು ಮಕ್ಕಳು ಕಾರ್ತಿಕ ಹೋಯ್ತು ನೀನು ಯಾರು ಹೇಮನ ಮಾತಾಡ್ತಿದ್ದೆ ಸ್ಮಿತಾ ಬಂತದಮ್ಮ ನಿನ್ಗೆ ಒಂದು ನಿಂದೆಲ್ಲ ಪುಟಕ ಮಾಡಿದಂಗೆ ನಿನ್ನ ಅಣ್ಣ ಬಂದಿದೆ ಆಯ್ತಾ ಪುಟಕನ್ ಬರೀ ಕೂತಿದ್ಯಾ ಅವಳಿಗೆ ಬರ್ತೀವಿ ಪುಟಕನ್ ಬಿದ್ದು ಬಂದಿರ್ತಿದ್ದ ಅಣ್ಣ ಬಂದಿರ್ತಿದ್ದ ನಿನಗೆ ಬರುವಾಗ ಎಲ್ಲಿ ಊಟ ಮತ್ತೆ ನಾನು ಚಕ್ರೇಶ್ವರ ಪರೀಕ್ಷೆ ತಂದೆ ಆಯ್ತಾ ಇಲ್ಲದಿದ್ರೆ ಈ ರೀತಿ ಆಗ್ಲಿಕ್ಕಿಲ್ಲ. ಹೌದು ಪುಟಕಂದು ಬರ್ತೀವಿ ಪುಟಕಂದು ಎಂತದ್ದು ಉಂಟು ಬೆಟ್ಟ ಅದರೊಳಗ ಎಂತದ್ದು ಪುಣ್ಯಾತ್ಮ ಇಲ್ಲ. ನಿನಗೊಂದು ಇಡುವುದಕ್ಕೆ ಜಾಗ ಸಿಕ್ಕಿದ್ದಾರೆ, ಜಾಗ್ರತೆ ಬೇಕು ಅಂತ ಹೇಳಿದ್ದಾರೆ. ಅದರ ರೂಪವೇ ಬದಲಾಗಿತ್ತು, ಗೊತ್ತಾಯ್ತಾ ನಿಮಗೆ? ಏನೂ ಆಗ್ಲಿಕ್ಕಿಲ್ಲ. ಮತ್ತೆ ಹೇಗೆ? ಸೊಂಟದಲ್ಲಿ ಗಟ್ಟಿ ಹಿಡ್ಕೊಂಡು ಹೋಗು, ಎಲ್ಲಿಯಾದ್ರೂ ಬಿದ್ದು ಹೋದ್ರೆ ಹೋಯ್ತು. ಜಾಗದಲ್ಲಿ ಬದಲಾಗಿರ್ಬೇಕು ಅಂತ ಹೇಳ್ತಿರ್ಬೇಕು. ಸರಿ, ಇದು ಎಂತದ್ದು? ಅದು ಓಲೆ. ಓಲೆ ಹೌದೇನೋ? ವಿಷಯ ಎಲ್ಲ ಅದರಲ್ಲಿ ಉಂಟು, ಇದರ ಒಳಗೆ ಉಂಟು. ಇದು ಕೆಳಗೆ ಎಂತದ್ದು ಬರೆದಿದ್ದು? ಬಹಳ ದೊಡ್ಡದಲ್ಲಿ ಬರೆದಿಲ್ಲ. ಕೆಳಗೆ ಸೋಂಪನ ಕೈಯಲ್ಲಿ ಕೊಟ್ಟು ಅಂತ. ಅವನ ಕೈಯಲ್ಲಿ ಅದನ್ನು ಕೊಟ್ಟರೆ ಬಹಳ ಒಳ್ಳೆ. ಈಗ ಮಳೆ ಬೇಗ ಬರಲಿಕ್ಕೆ ಪ್ರಾರಂಭ ಆಗಿದೆ, ಒಂದು ಕೃಷಿಯನ್ನಾದ್ರೂ ಚಂದ ಮಾಡಬಹುದು. ಅದಲ್ಲವೇ ಮತ್ತೆ ನನ್ನ ಕೈಯಲ್ಲಿ ಕೊಟ್ಟು ಕಳಿಸಿ. ಒಟ್ಟು ಕಳಿಸಿದ್ದೇನೆ. ಆಗ ಸೋಂಪನ ಕೈಯಲ್ಲಿ ಕೊಟ್ಟು, ಸೋಂಪನ ಕೈಯಲ್ಲಿ ಕೊಟ್ಟು. ಅದು ಸುಂದರದ್ದು ಏನು ನಿನ್ನ ಹೆಸರು? ಅದು ನನ್ನ ಹೆಸರು ನಿಜವಾಗಿ ಸೋಮಪ್ಪ ಅಂತ. ನನ್ನನ್ನು ಯಾರು ಹಾಗೆ ಕರೆಯುವುದಿಲ್ಲ. ಅದು ಯಾಕೆ? ಎಲ್ಲರಿಗೂ ನನ್ನ ಅಪ್ಪ ಆಗ್ತೇನೆ ನಾನು. ಬಹಳ ಬುದ್ಧಿವಂತನೇ. ಅದಕ್ಕೆ ಅವರು ನನ್ನನ್ನು ಸೋಂಪ ಮಾಡಿ. ಸರಿ, ಹೌದೇನೋ? ಈ ಓಲೆಯನ್ನು ತಂದವನಿ. ಹಾಗಾಗಿ ನಿನಗೆ ಬೇಕಾದಂತ ವ್ಯವಸ್ಥೆ, ಊಟದ ವ್ಯವಸ್ಥೆ ಉಂಟು. ಬೇಕಿದ್ರೆ ನಮ್ಮಂತೆ. ಅದು ಯಾಕೆ? ಒಳ್ಳೆಯ ಬ್ರಾಹ್ಮಣರ ಛತ್ರ ಉಂಟಾಗಿಲ್ಲ. ಹೌದು, ಬಹುಶಃ ನಿನಗೆ ಎಲ್ಲಿಯಾದರೂ ಸಕ್ಕರೆ ಕಾಯಿಲೆ ಉಂಟು ಅಂತ ಕಾಣುತ್ತೆ. ಏನಿಲ್ಲ, ಬರುವುದು ಬೇಡ ಅಂತ ಲೆಕ್ಕ ಇದ್ದಷ್ಟು ತಿನ್ನುವುದಿಲ್ಲ. ಆಗ ಅದು ಬೇಡದಿದ್ರೆ ತೊಂದರೆ ಇಲ್ಲ. ಆಚೆ ಬದಿಯಿಂದ ಒಳ್ಳೆ ತಿಂದ್ರೆ ನೀನು ಅದರ ರುಚಿ ನೋಡ್ಬೇಕು. ಅದು ಬೇಡ. ಈಗ ನಾನು ಇಲ್ಲಿಗೆ ಬಂದ ಏನು ಬೇಕು ಹೇಳು, ನಾನು ಕೊಡ್ತೇನೆ. ಇಲ್ಲಿಗೆ ಬಂದು ಹೋದ ನಿಮ್ಮ ಸ್ಮರಣಾರ್ಥ ಎಂತದ ಸ್ಮರಣಾರ್ಥ? ನೀವೆಲ್ಲ ಕೊಟ್ರೆ ಸಾಯುವವರಿಗೆ ನೆನಪುಳಿಬೇಕಲ್ಲ, ನೆನಪಿಗಾಗಿ. ಅದಕ್ಕೆ ಹೇಳುದು ಸವಿ ನೆನಪು ಅಂತ. ಸವಿ ನೆನಪಿಗಾಗಿ ಏನು ಬೇಕು ಹೇಳು? ಬೇರೆ ಏನು ಕೊಡ್ಬೇಡಿ. ಬೇರೆ ಏನು ಕೊಡಬೇಡಿ. ಏನು ಬೇಡ ಅವರಿಗೆ? ಎಲ್ಲಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇದೊಂದೇ ಇರೋದು ಕರ್ಮ. ಅದಕ್ಕೆ ಬೇರೆ ಹಾಕಿಕೊಂಡು ಹೋಗಬೇಕು. ಒಂದೇ ಅಂತ ಒಂದೇ ಇರುವುದ? ಇದು ಮಾತ್ರ ಒಂದು ಸ್ವಲ್ಪ ಹೊಸತ್ತು. ಮೊನ್ನೆ ನನ್ನ ಅಪ್ಪನ ಮದುವೆಗೆ ತಂದಿದ್ದೆ. ಎಂತ ನಿನ್ನ ಅಪ್ಪನಿಗೆ ಮದುವೆ? ಮತ್ತೆ ನೀನು ಯಾರಿಗೆ ಹೋಗ್ತೀವಿ? ಅಪ್ಪನಿಗೆ. ಅದು ಹೇಗೆ? ಮೊನ್ನೆ ಅಪ್ಪನಿಗೆ ಮದುವೆ ಆಯ್ತು, ಒಂದು ತಿಂಗಳಾಯ್ತಷ್ಟೇ. ಮೊನ್ನೆ ಅದು ನಿಮಗೆ ಗೊತ್ತಾಗಲಿಲ್ಲ. ಎಂತದ್ದು ಪುಣ್ಯ? ಎರಡನೇ ಮದುವೆ ನನ್ನ ಅಮ್ಮ ತೀರಿದ ನಂತರ. ಎರಡನೇ ಮದುವೆಯ? ಅದು ಯಾಕೆ ಎರಡನೇ ಮದುವೆ ಆಗಲ್ಲ? ಏನು ಮೊದಲಿನ ಹೆಂಡತಿಯರು ಏನಾದ್ರು ಮಾಡಿದ್ರ? ಇಲ್ಲ ಅಲ್ಲ, ಇರುತ್ತೆ ಹಾಗೆ. ಸರಿ, ನಿಮ್ಮೊಂದು ಹಳೆ ಅಂಗಿ ತಗೊಳ್ತಾ ಇದೆ. ಹಳೆಯ? ಅದು ಯಾಕೆ ನಿಮಗೆ ಹಳೆಯ? ಹಳೆದೇ ಬೇಕು. ನಮ್ಮಲ್ಲಿ ಹೊತ್ತು ಬೇಕಾದಷ್ಟು. ವಸ್ತು ಕೊಟ್ರೆ ನೀವು ಒಂದು ಅಂಗಿ ಆಗುವಷ್ಟು ಬಟ್ಟೆ ಕೊಡುವಿರಿ. ನಿಮ್ಮ ಹಳೆ ಅಂಗಿ ಒಂದು ಸಿಕ್ಕಿ ಬಿಟ್ರೆ ಅದರಲ್ಲಿ ಏನು ಲಾಭ ನಿನಗೆ? ಅದರಲ್ಲಿ ಮಕ್ಕಳಿಗೆ 2 ಜೊತೆ ಅಂಗಿ ಜಗ್ಗಿ, ಆಮೇಲೆ ಮತ್ತೆ ಹೆಂಡತಿಗೊಂದು ಲಂಗ, ಮತ್ತೊಂದು ರವಿಕೆ, ಮತ್ತೆ ನನಗೊಂದು ಅಂಗಿ. ಅಷ್ಟಾಗ್ತದೆ. ನಿನ್ನ ತಲೆ ಆದೀತು ಪುಣ್ಯ. ಒಂದರಲ್ಲಿ 4-5 ಆಗ್ತದೆ. ಹಾಗಲ್ಲ, ಕ್ರಮ ಇಲ್ಲ. ನಮ್ಮಲ್ಲಿ ಹೊಸತನ್ನೇ ಕೊಡುವ ಕ್ರಮ ಉಂಟು. ಏನು ಬೇಕು ಅಂತ ನೀನು ಬೆರಳ ತೋರಿಸಿದ್ರೆ ಸಾಕು, ಅಲ್ಲಿ ಭಂಡಾರಿ. ರಾಮ ಭಂಡಾರಿ ಯಾರು? ನಿನ್ನ ಊರಿನವನ? ಅಲ್ವಾ? ನಲ್ಲೇನುಂಟು ಧರ್ಮ ಮನೆಗೆ ಅರ್ಥದಲ್ಲಿ ಇದನ್ನೆಲ್ಲ ನೋಡಿಕೊಳ್ಳು. ಹಾಗಿರುವಾಗ ಕೇಳಿಕ ಒಳ್ಳೆಯ ವ್ಯವಸ್ಥೆ ಉಂಟು. ನಾಳಿನ ದಿವಸ ಕಾಣುವ. ಅದಕ್ಕೆಲ್ಲ ಒಮ್ಮೆ ವಾಚಿಸಿರುತ್ತೇನೆ. ಎನ್ನುವಂತ ಶುಭವಂತ
ವಾಕ್ಯದಿಂದ ಮೊದಲುಗೊಂಡಿದೆ. ನಿನ್ನ ಪ್ರೀತಿಯ ಮಿತ್ರ ಅಂತ ಭೂಪತಿ ಕಳಿಸಿಕೊಟ್ಟಂತಹ ಲಿಖಿತವಿದು. ನೀವೆಲ್ಲರೂ ಕ್ಷೇಮಿಗಳೆನ್ನುವುದಾಗಿ ನಾನು ತಿಳಿದಿರ್ತೇನೆ. ಆದರೆ ವಿಷಯ ಅದಲ್ಲ. ವಿಚಾರ ಮಾಡುವ ಜೊತೆಯಲ್ಲಿ ಮತ್ತೊಂದು ವಿಶೇಷವಾದಂತ ಇದು ಏನಪ್ಪ ಇದು? ನನ್ನ ಮಗ ಅಂತ ಅಲ್ಲ, ನನ್ನ ತಂಗಿಯಾದಂತಹ ರುಕ್ಮಿಣಿಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಡುವುದಂತ ನನ್ನ ಅಪ್ಪ ತೀರ್ಮಾನ ಮಾಡಿದ್ದಾರೆ. ಬದಲಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಇದೆಲ್ಲ ಆಗಲಿಕ್ಕಿಲ್ಲ. ಆ ರುಕ್ಮಿಣಿಯನ್ನು ಮದುವೆ ಆಗುವುದಕ್ಕೆ ಯೋಗ್ಯ ಅಂತ ಇದ್ರೆ ನೀನೇ ಸೂಕ್ತ ಅಂತ ಬರ. ಹಾಗಾಗಿ ತಿಪ್ಪನ ಸಮೇತನಾಗಿ ಪರ್ವ ಷಷ್ಠಿಗೆ ಸಪ್ತಮಿಗೆ ಮದುವೆ ಹೀಗೆನ್ನುವಂತ ತೀರ್ಮಾನ ಮಾಡಿದ್ದೇನೆ. ನಿನಗೆ ಸಹಮತ ಅಂತ ಆದ್ರೆ ಒಪ್ಪಿಗೆಯನ್ನು ಇದ್ದು ಬಾಸಿಂಗವನ್ನು ಕಟ್ಟಿಕೊಂಡು ಇಲ್ಲಿವರೆಗೆ ಬರಬೇಕು. ಮಂತ್ರೀಶ ಇದುವೇ ಶುಭ ಕಾಲ. ನನ್ನ ಜೀವನದಲ್ಲಿ ಉತ್ತುಂಗವನ್ನು ಏರುವಂತಹ ಸಮಯ, ಕಾಲ, ಸಂದರ್ಭ ಎಲ್ಲವೂ ಕೂಡ ಒದಗಿ ಬಂದಿದೆ. ಹಾಗಾಗಿ ನಮ್ಮ ಮಂತ್ರಿ ಅಪ್ಪಣೆ ನಿಂತಿದ್ದೇನೆ. ಕೇವಲ ಅವ ಒಬ್ಬ ಹೋದರೆ ಆಗುವುದಿಲ್ಲ. ಜೊತೆಯಾಗಿ ಹೋಗುವಾಗ ಸಕಲ ಆಭರಣ ವಸ್ತ್ರಗಳನ್ನೆಲ್ಲ ಅಲ್ಲಿಯವರೆಗೆ ಕೊಂಡು ಹೋಗಬೇಕು. ಯಾಕೆ? ಮೊದಲಾಗಿ ಮದುಮಗಳಿಗೆ ಉಡುಗೊರೆ ಎಂಬಂತೆ ಅಲ್ಲ, ಈ ಮದುವೆಗೆ ನನ್ನ ಒಪ್ಪಿಗೆ ಎಂಬಂತೆ ಆತನಿಗೆ ಮೊದಲಾಗಿ ತಿಳಿಯಪಡಿಸಬೇಕು. ಹಾಗಾಗಿ ಅವನನ್ನು ಕಳಿಸಿಕೊಟ್ಟದ್ದಾಗಿದೆ. ಆದರೆ ಕೇವಲ ಅವನನ್ನು ಕಳಿಸಿಕೊಟ್ಟ ಇವರಿಗೆ ಈ ಮದುವೆಯ ಪ್ರಕರಣ ಸುಖಾಂತಗೊಳ್ಳುತ್ತದೆ ಅಂತ ನಿರೀಕ್ಷೆಯನ್ನು ನಾನು ಇಟ್ಟುಕೊಂಡವನಲ್ಲ. ಯಾಕೆ? ಇದಕ್ಕೆ ಬಹಳ ವಿಶೇಷವಾದಂತಹ ಕಾರಣವಿದೆ. ಅವಳನ್ನು ಮದುವೆ ಮಾಡಿಕೊಡುವುದು ಯಾರಿಗೆ ಅಂತ ತೀರ್ಮಾನ ಮಾಡಿತ್ತು. ದ್ವಾರಕೆಯ ಕೃಷ್ಣನಿಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಮೊದಲೇ ನಮ್ಮಲ್ಲಿ ವೈರತ್ವ ಅಂತ ಹಾಗಿರುವಾಗ ಸೇಡನ್ನು ತೀರಿಸಿಕೊಳ್ಳುವಂತ ಉದ್ದೇಶದಿಂದ ಕೃಷ್ಣ ಪ್ರಯತ್ನವನ್ನು ಮಾಡ್ತಾನೆ ಎನ್ನುವುದನ್ನು ನಿರೀಕ್ಷೆಯನ್ನು ಇಟ್ಟುಕೊಳ್ತೇನೆ. ಹಾಗಾಗಿ ಅವರ ಅಂತಹ ಪರಾಕ್ರಮವನ್ನು ಅಡಗಿಸುವುದಕ್ಕೆ ಬೇಕಾಗಿ ನಾನು ಸ್ವಲ್ಪ ಜಾಗರೂಕನಾಗಿರಬೇಕು. ಇದ್ದಾನೆ, ನಮ್ಮವನಿದ್ದಾನೆ ಮಾಘದ ಭೂಪತಿ, ಅವರಿಗೂ ಕೂಡ ಒಂದು ಓಲೆಯನ್ನು ಬರೆದು ಕಳಿಸಿ ಇದಕ್ಕೆಲ್ಲ ವ್ಯವಸ್ಥೆಗೆ ಬರಬೇಕೆಂಬ ತೀರ್ಮಾನದೊಂದಿಗೆ ಓಲೆಯನ್ನು ಬರೆದು ಕಳಿಸ್ತೇನೆ. ನೋಡೋಣ, ನಿರೀಕ್ಷೆಯಿರ್ತೇನೆ. ಹರಿಧ್ಯಾನದಿಂದ ಇರುವವಳ ಇದಿರಲಿ ನಿಂದು
ಕರವುಗಿರು ತಿಂದರು ಅಮಾವಾಸ್ಯೆಸಿಕೊಂಡಿದ್ದೇವೆ. ಏನಿದು ಒಂದು ನನ್ನ ಬೆಳಿಗ್ಗೆ ಬರಬೇಕು ಗೊತ್ತು ಗೊತ್ತುಂಟಿಲ್ವೇನೆ ನಿಮಗೆ? ನಿತ್ಯವೂ ಬೆಳಗಾಗ್ತದೆ ನನ್ನ ಬೆಳಿಗ್ಗೆ ಬರ್ತಾ ಇರ್ತೀರಾ. ನನ್ನ ಸರ್ವ ಅಲಂಕಾರವನ್ನು ಮಾಡುವವರು ನೀವು. ಇಂಥ ಅದೆಷ್ಟೊತ್ತಿನಿಂದ ಕಾದು ಕುಳಿತೆ ನಿಮ್ಮ ಆಗಮನವಾಗುವುದಿಲ್ಲ. ನೋಡು, ನಾನೇ ಧರಿಸಿಕೊಂಡೆ. ಹೇಗಾಗ್ತದೆ ಗೊತ್ತಿಲ್ಲ, ಅಂತೂ ಸಿಂಗಾರ ಹೌದಲ್ಲ. ನಮ್ಮ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನೀನ್ ಆಡ್ಬಹುದು, ನೀನು ಕೆಲಸ ಹುಡುಗಿದ್ದಲ್ಲ. ಅದೇ ನಿಮ್ಮ ಬರೋಣದ ನಿರೀಕ್ಷೆಯಲ್ಲಿ ನಾನು ಹರಿದ್ಯಾನದಲ್ಲೇ ಇದ್ದವಳು. ಇದೇನು ಬಲಿ ಕೈಯಲ್ಲಿ ಬಂದಂತೆ ಕಾಣಿಸುವುದಿಲ್ಲ. ಇದೆಲ್ಲ ಏನಿದು? ನಮಗಾಗಿ ಅಲ್ಲ, ನಿಮ್ಮದಾಗಿ. ನನಗಾಗಿ ಕಾಲ ಬಂದಲ್ಲ ಈಗ. ಮತ್ತೊಂದಾಲಿಸಿ ಕೇಳಪ್ಪ ಹೌದಲ್ಲ, ಯಾವುದೇ ಒಂದು ಸಂತೋಷದ ವಿಚಾರಗಳು ಬಂತಹ ವೇಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಆ ಸಂತೋಷವನ್ನು ಅನುಭವಿಸ್ತಾ ಇರುವವರು ನಾವುಗಳು. ಹಿರಿಯರೊಂದು ಮಾತಿದೆ ಕಣೆ, ದುಃಖವನ್ನು ಹಂಚಿಕೊಂಡಾಗ ದುಃಖ ಕಡಿಮೆ ಆಗುತ್ತದೆ, ಸಂತೋಷವನ್ನು ಹಂಚಿಕೊಂಡಾಗ ಅಲ್ವಾ? ಹೌದಲ್ಲ, ನಮ್ಮ ಈ ಪುಟದಲ್ಲಿ ಅದು ಬಿಟ್ಟ ಬೇರೆ ಏನೂ ಇಲ್ಲ. ಅದೇ ಒಂದು ರೀತಿಯ ಮನಸ್ಸಿಗೆ ಸಂತೋಷ. ಆದರೂ ಈ ವಿಚಾರವನ್ನೆಲ್ಲ ತಿಳಿದುಕೊಂಡು ಕೂಡ ನಮ್ಮಲ್ಲೇ ಒಂದು ವಿಚಾರವನ್ನು ಹೇಳಲಿಲ್ವಲ್ಲ, ಇದು ಒಂದು ಮನಸ್ಸಿಗೆ ಬೇಸರ. ನಿಮ್ಮಲ್ಲಿ ಹೌದು, ಯಾರು ಹೇಳಿಲ್ಲ, ನೀವೇ ಹೇಳಿಲ್ಲ, ಮತ್ತೆ ಇನ್ನು ಬರೀ ನಾನು ಹೌದೇನೆ. ಎಂತಹ ಗೌಪ್ಯವಾದ ವಿಚಾರವಾದರೂ ನಿಮ್ಮಲ್ಲಿ ಆಗೋದು ನಾನು ಇರುವುದಿಲ್ಲ. ಹೌದು, ಮನಸ್ಸು ಒಳಗಿಸುವಂತ ವಿಚಾರ ನನ್ನ ಜೀವನದಲ್ಲಿ ಏನು ನಡೆಯಲಿಲ್ವಲ್ಲ. ಹಾಗಾದ್ರೆ ನಿಮಗೆ ಏನು ಬಂದಿಲ್ವೇ? ನನಗೆ ಬಂದದ್ದು ಯಾಕೆ ಕೇಳಿದ್ದೀವಿ. ನಾವಾಗಿ ಬಂದದ್ದಲ್ಲ. ಮತ್ತೆ ಮತ್ತೆ ಯಾರಂತೆ ನೀವು? ಹೌದು, ಹೇಳಿ ಅಂತ ನೀವು. ಯಾರು ಕಳಿಸಿದ್ರು? ನಿಮ್ಮ ಅಣ್ಣ. ಹೊಸ ಕಟ್ಟೆ ಕಡೆ ಇದು. ಯಾಕೆ? ನನ್ನಂಟು ಬರುತ್ತಿ ನಿತ್ಯವೂ ನನ್ನ ಅಣ್ಣ ನಿಮ್ಮನ್ನು ಕಳಿಸ್ಕೊಡ್ತೀನಿ. ಇವತ್ತು ಅಣ್ಣನೇ ಕಳುಹಿಸಿಕೊಟ್ಟದ್ದು. ಬಹುಶಃ ಹೀಗೆ ಬರುವುದು ತಡ ಆಯ್ತು ಅಂತ ಅವರಿಗೂ ಗೊತ್ತಾಗಿದೆ. ತಂಗಿ ಬೇಸರದಲ್ಲಿ ಇರ್ತಾಳೆ, ಹೋಗಿ ಬೇಕಿದೆ ಅಂತ ಕಳಿಸಿಕೊಟ್ಟದ್ದು. ಹಾಗಲ್ಲ, ಹೆಣ್ಣಿಗಾಗಲಿ ಗಂಡಿಗಾಗಲಿ ಪ್ರಾಯ ಸಮರ್ಥರಾದಂತಹ ಸಮಯದಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ನಡೆಯಲೇಬೇಕಂತೆ. ಯಾವತ್ತೇ ಹೆಚ್ಚು ಸಮಯ ಇಲ್ಲ. ಇಲ್ಲೇ ಹುಡುಗ ನಿನ್ನ ವಿಚಾರ ತಾನೆ. ನನ್ನ ವಿಚಾರ ಅಲ್ಲ, ನಿಮ್ಮ ಬಗ್ಗೆ. ಅಯ್ಯೋ, ನಾನು ಎಳವೆಯಲ್ಲಿದ್ದಾಗಲೇ ನನ್ನ ಅಪ್ಪ ನಿರ್ಧಾರ ಮಾಡಿದ್ದಾರೆ. ಏನೆಂದು? ನನ್ನ ಮದುವೆಯ ಬಗ್ಗೆ. ಯಾವುದು ಕೂತು ಕಾಲ ಅಂತ ಕುಡಿಬರ್ಬೇಕು. ಅದು ಹೌದು. ಬಲ್ಲವರ ಅಡಿದ ನುಡಿದೆ ನಡು. ಯಾವುದು? ಹಣೆಯಕ್ಕಿ ಒದಗಿ ಬಂದಾಗ, ಆಕೆ ಮನೆ ಕೈ ಬೀಸಿ ಕರೆದಾಗ, ಹಡೆದವರು ಕಡೆದರೂ ಮದುವೆ ನಿಲ್ಲುವುದಿಲ್ಲ. ಮದುವೆ ನಡೆದಿಯೇ ನಡೆಯುತ್ತದೆ. ಹಾಗೆಂದು ನೀವು ಗ್ರಹಿಸಿಕೊಂಡದ್ದು ಏನು? ನಿಮ್ಮ ಅಪ್ಪ ತೀರ್ಮಾನ ಮಾಡಿದ್ದು ಹೇಗೆ? ಶ್ರೀಹರಿಗೆ ಮದುವೆ ಮಾಡಿಕೊಡ್ಬೇಕು ಎಂಬುದಾಗಿ ಊರಲ್ಲೇ ಪ್ರಚಿತವಾಗಿದೆ. ಹೌದಲ್ಲ? ಈಗ ನಿಮ್ಮನ್ನ ತೀರ್ಮಾನ ಮಾಡಿದ್ದು ಯಾರಿಗೆ ಗೊತ್ತಾ? ಶಿಶುಪಾಲನಿಗೆ ಕೊಡುವುದು ಎಂಬುದಾಗಿ. ಅಯ್ಯೋ, ಅಣ್ಣನ ತೀರ್ಮಾನ ಎಲ್ಲರಿಗೆ ನಡೀತದೆ ಹೇಳು. ಯಾವುದಕ್ಕಿದ್ರು ಒಪ್ಪಿಗೆ, ಅಪ್ಪನ ಒಪ್ಪಿಗೆ ಬೇಕಾಗ್ತದೆ. ಅಣ್ಣನ ತೀರ್ಮಾನ ನಡೆಯುವಂತಿಲ್ಲ. ಇದು ಹಾಗಾದ್ರೆ ನೀನು ಹೇಳಿದ ಮತ್ತು ಶಿಶುಪಾಲನಿಗೆ ಇದೆಲ್ಲ ಅವರೇ ಕೊಟ್ಟದ್ದು. ಯಾಕೆಂತೆ ನಿಮಗೆ ಸಂಗತಿ
ವಸ್ತ್ರಾಭರಣ ಸಾಮಾನ್ಯ ವಸ್ತ್ರ ಉತ್ತಮವಾದದ್ದು ಹೌದಾ? ಜೈನ ದೇಶದಿಂದ ಅಲ್ಲಿಂದ ಇಲ್ಲಿ ಒಲೆ ಒಲೆ ಹೋಗಿದೆ ಮೊದಲು ಹೌದಾ? ಸಿಂಗಾರಿಸಿಕೊಂಡು ಮದುವೆಯ ಮಗಳು ಯಾವಾಗ ನಿಮಗೆ ದಿನವೆಲ್ಲ ಉರುಳಿದು ಬರುವ ಸಪ್ತಮಿಯಂದು ನಿಮ್ಮ ವಿವಾಹ ಕಾರ್ಯ ನಡೆಯುತ್ತದೆ. ಹೌದು, ಅವರಿಗೆ ಎಷ್ಟು ಸುಂದರನಂತೆ ಗೊತ್ತಿಲ್ಲ. ರೂಪದಲ್ಲಿ ವಸಂತ, ಮನ್ಮಥ, ಜಯಂತ, ಧನಕುಮಾರ, ಮಣಿಕಿವರು ರೂಪವಂತರಂತೆ. ಅವರೆಲ್ಲರೂ ತಂದು ಈ ಶಿಶುಪಾಲನ ಕಾರ್ಯ ಕಟ್ಟಬೇಕು. ಅಂತಹ ಸುಂದರ ಪುರುಷನನ್ನು ಕೈ ಹಿಡಬೇಕಾದ್ರೆ ಎಷ್ಟು ಪುಣ್ಯ ಮಾಡಿದ್ದೀರಾ ತಾಯಿ ನೀವು. ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಕಳೆದ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲದಿಂದ ಇಂಥ ಯೋಗ ಬಂದೊದಗಿದೆ ತಾಯಿ. ಕಂಠಪಾಠದ ಮಾತುಗಳು ಇವು. ಬರೀ ಹೊಗಳಕ್ಕೆ ಮುಂದಾದರೆ ಇಲ್ಲಿ ಎಚ್ಚರ ನನ್ನ ಬಳಿಯಲ್ಲಿ ಎದ್ದು ಬಳಿ ಕರೀರಿ. ಪ್ರಾಣಕ್ಕೆ ಹಾಗೆ ಯಾದರೂ
ನಾನೊಂದು ಬಯಸಿದರೆ ಈಗ ಇನ್ನೊಂದು ಆಟವನ್ನು ಆಡುವುದಕ್ಕೆ ಪ್ರಾರಂಭಿಸಿಯೇ ನನ್ನ ಜೀವನದಲ್ಲಿ ಯಾಕೆ ಹೀಗೆ ನಡೆಸಬೇಕು? ತಂಗಿ ಜೀವನದ ಭವಿಷ್ಯತ್ತನ್ನು ಭರಿಸಬೇಕಾದಂತಹ ಅಣ್ಣ ಇಂದು ತಂಗಿಯಾದಂತಹ ನನ್ನ ಪಾಲಿಗೆ ವೈದ್ಯಾಕಿ ಹೋದನೆ. ನನ್ನ ಮನದ ಆಸೆ ಆಂಕ್ಷೆಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ನನ್ನ ಅಣ್ಣನಿಗೆ ಮನವಿಲ್ಲದಂತೆ ಹೋಯಿತು. ನಿಲವೆಂದರೆ ಯಾರನ್ನು ನನ್ನ ಹೃದಯ ಕಮಲದಲ್ಲಿದ್ದು ಪೂಜಿಸ್ತಾ ಇದ್ದೇನೋ, ಯಾರ ಪಾದದ ಸುಮವಾಗಿ ಬದುಕಬೇಕೇನೋ ಅಂತ ಆಸೆಯನ್ನು ಇರಿಸಿಕೊಂಡಿದ್ದೇನೋ ಅಂತಹ ನನ್ನ ಆಸೆಯೆಲ್ಲ ನಷ್ಟವಾಗಿ ಹೋಯಿತು. ಪಾದದೇವಿ ಮಾಡಬೇಕು, ಅವರಲ್ಲಿ ನನ್ನ ಜೀವನದ ಬೆಳಕನ್ನಾಗಿ ನಾನು ಪಡೆದುಕೊಳ್ಬೇಕೇನೋ ಅಂತ ಆಸೆಯನ್ನು ಇರಿಸಿಕೊಂಡಿದ್ದೆ. ಆಶಾ ಗೋಪುರವೇ ಕಳಚಿ ಬಿಟ್ಟುಕೊಂಡಿತ್ತು. ಮನಸ್ಸಿನಲ್ಲಿ ಆಶೆ ಬೀಜವನ್ನು ಬಿತ್ತಿದವರು ನನ್ನ ಅಪ್ಪ ಅಮ್ಮಂದಿರು. ನಮ್ಮ ಮನೆ ಸಿರಿಲಕ್ಷ್ಮಿಯಾಗಿ ಬೆಳೆಯುತ್ತಾ ಇದ್ದೀಯ ನೀನು. ಲಕ್ಷ್ಮಿಯ ವರನಾರು ಶ್ರೀಕಾಂತರಲ್ಲದೆ ಅಂತ ಕೃಷ್ಣನೇ ನಿನಗೆ ಪತಿಯಾಗಿ ಬರ್ಬೇಕಮ್ಮ ನಿನ್ನ ಜೀವನದ ಅಭ್ಯುದಯಕ್ಕೆ. ಈಗ ಆಗಾಗ್ಗೆ ನನ್ನ ಮನಸ್ಸಿನಲ್ಲಿ ನನಗೆ ಹೇಳ್ತಾ ಇದ್ರು ನನ್ನ ತಂದೆ ತಾಯಿಯರು. ಅವರಾಡಿದಂತಹ ನುಡಿಗಳು ನನ್ನ ಮನಸ್ಸಿನಲ್ಲಿ ಹೆಚ್ಚಾಗಿ ಉಳಿದಿದೆ. ಅಂತೆಯೇ ಹರಿಧ್ಯಾನವನ್ನೇ ಕೈಗೊಂಡವಳು ನಾನು. ಆದರೆ ಇಂದು ವಂಚಿತನಾಗಿ ಹೋದ್ದೇನೆ. ಅಲ್ಲ, ಕೃಷ್ಣನಿಗೆ ನನ್ನ ಮೇಲೆ ಮುನಿಸಾಗಿ ಹೋಯಿತೆ. ಇಲ್ಲ, ಇದೇ ರೀತಿ ನಡಿಬೇಕು ಅಂತ ಬ್ರಹ್ಮನೆ ಬರೆದಿರುವಾಗಾದರೂ ಮೀರುವುದಕ್ಕೆ ಯಾರಿಂದ ಸಾಧ್ಯ. ಅಂದು ನನ್ನ ಜೀವನವೇ ಹಾಳಾಗಿ ಹೋಯಿತು. ಎಳವೆಯಲ್ಲಿ ನಿನ್ನ ಬಾಲ ಲೀಲೆಗಳನ್ನೆಲ್ಲ ಕೇಳಿ ತಿಳಿದುಕೊಂಡವಳು ನಾನು. ಏಕೆ ಅಂದೊಂದು ದಿನ ತಂದೆ ತೊಡೆಯಲ್ಲಿ ನಾನು ಕುಳಿತಿದ್ದಾಗ ಕೇಶವರಿ ಬ್ರಾಹ್ಮಣರು ನಮ್ಮ ಊರಿಗೆ ಬಂದಿದ್ರು. ಸಮಾಚಾರವನ್ನು ನನ್ನ ಅಪ್ಪರು ಹೇಳ್ತಾ ಇದ್ದಾಗ ಅವರು ಅರುಹಿದ್ದು ನಂದಗೋಕುಲದಲ್ಲಿದ್ದಂತಹ ನಿಮ್ಮ ಬಾಲಲೀಲೆಗಳನ್ನು ಕೃಷ್ಣ ಪ್ರತಿಯೊಂದನ್ನು ಆಲಿಸಿ 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 ನನ್ನ ಮನಸ್ಸನ್ನು ಸಂಪೂರ್ಣ ನಿಮಗೆ ಮಾರಿಬಿಟ್ಟವಳು ನಾನು. ಕಮಲದಲ್ಲಿ ನಿಮ್ಮ ಮೂರ್ತಿಯನ್ನು ಇರಿಸಿಕೊಂಡು ಸದಾ ಧ್ಯಾನಿಸುತ್ತಾ ಮನಸಾರದನ್ನು ಪೂಜಿಸ್ತಾ ಕಾಲವನ್ನು ಕಳೆದೆ. ನಿಮ್ಮ ಅಡಿದಾವರಿಯನ್ನು ಕಂಡುಕೊಳ್ಬೇಕು, ನಿಮ್ಮ ಅಡಿದಾವರಿಯ ಸೇವಕ್ಕೆ ನಾನಾಗಬೇಕು ಇರುವಂಥ ಆಶೆಯನ್ನು ಇರಿಸಿಕೊಂಡೆ. ಆದರೆ ನನ್ನ ಆಶೆಯನ್ನು ನಿರಾಶೆಪಡಿಸ್ತಾ ಇದ್ದೀರ ಪ್ರಭು ತಾವು. ಭಕ್ತಾದಿಷ್ಟ ಫಲಪ್ರದಾಯಕರು ತಾವಂತೆ. ಭಕ್ತರ ಮನಸ್ಸನ್ನು ಅರ್ಥವಿಸಿಕೊಂಡು ಅದನ್ನು ಪೂರೈಸಿಕೊಡುವಂಥ ಮಹಾತ್ಮರು ತಾವು. ಆದರೆ ಇನ್ನು ಈ ಭಕ್ತಿ ನಿಮ್ಮ ಕಾಲಿಗೆ ಬೇಡವಾಯಿತು ಸ್ವಾಮಿ. ಯಾಕೆ ನನ್ನ ಮೇಲೆ ಕರುಣೆ ಇಲ್ಲ. ನಿಮ್ಮ ನುಳಿದು ನನಗೆ ಪ್ರಪಂಚವಿಲ್ಲ, ನಿಮ್ಮ ನುಳಿದು ನಾನು ಬದುಕುವಂತಿಲ್ಲ. ಇದು ನನ್ನ ಮೇಲೆ ಕರುಣೆ ತೋರಿ ನೀವು ಬಂಧನದಿಂದ ನನಗೆ ಮುಕ್ತಿಯನ್ನು ಕೊಡಿ ಸ್ವಾಮಿ, ನನಗೆ ಮುಕ್ತಿಯನ್ನು ಕೊಡಿ ಕೃಷ್ಣ.
ಯಾಕೆ ತಲೆಯನ್ನು ತಗ್ಗಿಸಿಕೊಂಡಿರುವೆ? ಕಣ್ಣೀರು ಸುರಿಸುತ್ತಾ ನೀನು ಸರಸೆ ತಾನಲ್ಲಿ ನನ್ನ ಭಾಗ್ಯದವರೆಗೆ ನೀನಾಗಿರುವೆ. ಸಕಲ ಸಂಪತ್ಪರಿಗಳು ನೀನಾಗಿರುವೆ. ಹಲವು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಿಲ್ಲ ಮಗ. ನೀನೊಬ್ಬಳ ನನ್ನ ಪ್ರೀತಿಯ ಕುವರಿಯಾಗಿರುವೆ. ನಿನ್ನ ಮೇಲೆ ಇಟ್ಟ ಪ್ರೀತಿ ಪ್ರೇಮ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋಣ ಕಣ್ಣೀರು ಸುರಿಸ್ತಾ ಇವೆ. ದೇಹದಲ್ಲಿ ಆಭರಣೆಲ್ಲ ಚೆಲ್ಲಿದೆ. ಯಾಕೆ ಕಣ್ಣೀರು? ಏನು ಕಾರಣ? ಹೇಳು ಮಗ, ಹೇಳು. ಯಾಕೆ ಕಣ್ಣೀರು? ಮಗಳೇ ರುಕ್ಮಿಣಿ, ಮನಸ್ಸಿನ ಜೀವದೇವ ನಾನು ಏನಂತ ನಿಮ್ಮಲ್ಲಿ ಹೇಳಿ ನಿನ್ನ ಅಪ್ಪನಲ್ಲಿ ಇರಬೇಕು ಅನುಮಾನ ಉಂಟ ಮಗ. ಹೇಳು. ಯಾಕಪ್ಪಯ್ಯ? ಏನು ಮಗ? ಎಳವೆಯಲ್ಲಿ ಸಂತೋಷದ ನುಡಿಗಳು ಆಡುತ್ತಾ ಮನಸ್ಸಿನಲ್ಲಿ ಅದಾವುದೋ ಒಂದು ಸಂತೋಷದ ಬೀಜವನ್ನು ಬಿತ್ತಿ ನನ್ನ ಮನಸ್ಸನ್ನು ಅಂದೇ ಹಾಡುಗಳೇ ಇರಲಿ. ಯಾಕೆ ನೀವು ಮಗುವಾಗಿದ್ದಾಗಲೇ ಕೃಷ್ಣನ ವಿಚಾರವನ್ನು ನನಗೆ ಹೇಳುತ್ತಾ ಇದ್ದವರಿಗೆ ನನ್ನನ್ನು ಕೃಷ್ಣ ಪರಮಾತ್ಮನನ್ನು ಜೊತೆಗೂಡಿಸಿದವರು ನೀವು ಮಾತಿನಿಂದ. ಹೌದಮ್ಮ. ಅಪ್ಪಯ್ಯ, ಅಂತೆಲ್ಲ ನಿಮ್ಮನ್ನು ವಿರೋಧವಾಗಿ ಕಂಡಿತ್ತು. ಆದರೆ ಇಂದು ಮಾತ್ರ ನನಗೆ ನಿಜವಾಗಿ ತೋರುತ್ತಾ ಇದೆ ಅಪ್ಪಯ್ಯ. ಅಣ್ಣನಿಗೆ ಯಾಕೆ ಬುದ್ಧಿ ಬಂದು ನಾನು ಅಡಿಯೇ ಏನು ಮಾಡೋಣ? ನೀವು ಅಮ್ಮ ನನ್ನ ಕೃಷ್ಣ ಪರಮಾತ್ಮನಿಗೆ ಕೊಟ್ಟಿದ್ದೀರಿ. ನಿರ್ಣಯ ಮಾಡಿದ್ದೆ ಮಗ. ಆದರೆ ಏನು ಮಗ? ಅಣ್ಣ ಆ ರೀತಿ ಇಟ್ಕೊಳ್ಳಿಲ್ಲಪ್ಪ. ಚೇತನಿಗೆ ಆ ಶಿಶುಪಾಲನಿಗೆ ನನ್ನನ್ನು ಮದುವೆ ಮಾಡಿಕೊಳ್ಳುವುದಂತ ಅಣ್ಣ ತೀರ್ಮಾನಿಸಿದರಂತೆ. ಹೌದಮ್ಮ. ಓಲೆಯನ್ನು ಬರೆಯಲು ಕಳುಹಿಸಿದ್ದಾನೆ. ದಿನ 2 ಮಾತ್ರ ಉಳಿದಿದೆ. ನಾಳೆ ಎಲ್ಲ ನಾಳಿದ್ದು ಶಿಶುಪಾಲನಿಗೆ ನನ್ನ ಅಣ್ಣ ನನ್ನನ್ನು ಮದುವೆ ಮಾಡಿಕೊಡ್ತಾ ಇದ್ದೇನೆ. ಅಪ್ಪಯ್ಯ, ಇದು ನನ್ನ ಪಾಲಿಗೆ ಮದುವೆ ಇರಿಸಿಕೊಳ್ಳುವುದಿಲ್ಲಪ್ಪಯ್ಯ, ಮದುವೆ ಇರಿಸಿಕೊಳ್ಳುವುದಿಲ್ಲ. ನನ್ನ ಪಾಲಿಗೆ ಇದು ಪ್ರಚಾರ ಯಾತ್ರೆ. ನಾನು ಯಾಕೆ ಬದುಕುಳಿಬೇಕು? ನಾನು ಯಾಕೆ ಬದುಕಬೇಕು? ಕಾಗೆಗಳ ಸಂಬಂಧವು ಮನಿ ಕೋಗಿಲೆಯು ಮಾಡುವುದೇ, ಹುಲ್ಲೆಯು ಹೋಗಿ ವ್ಯಾಧನ ಸೇರಬಸುವೆ, ಬದುಕುವುದುಂಟೆ ಮುಂದೆ ನನಗೆ ಆದರೂ ಚೈತ್ಯ ದುರ್ಯೋಗವು ಸುಖ ದೊರೆಯ ಬಂದಿರು. ನೀಗುವುದು ತನು ಹಿತವೆನದು, ನೀಗುವುದು ತನು ಹಿತವೆನದು, ಮಗುಳೆಂದ ಅವನೀಶ ಕಾಗೆಗಳ ಗೂಡಿನಲ್ಲಿದ್ದಂತಹ ಕೋಗಿಲೆಯ ಮರಿಗೆ ಯಾವತ್ತಾದರೂ ತಲುಪುವುದಕ್ಕೆ ಸಾಧ್ಯವಿಲ್ಲ. ಹುಲ್ಲೆಯ ಮರಿಯಲು ಹುಲಿಯ ಹಿಂದಿನಲ್ಲಿ ಸುಖವಾಗಿ ಬಾಳಿದ್ದೆ ಅಪ್ಪಯ್ಯ. ಸಾಧ್ಯವೋ ಮಗ? ನಿಮ್ಮ ಅಂಗೈಯ ಅರಗಿನಿ ನಾನು ಅಣ್ಣನ ನಿತ್ಯದಂತೆ ಶಿಶುಪಾಲನಿಗೆ ನನ್ನನ್ನು ಮದುವೆ ಮಾಡಿ ಕೊಟ್ಟಂತಾದ್ರೆ ನನ್ನ ಜೀವನ ಸುಖಮವಾಗಿ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲಪ್ಪಯ್ಯ. ಇದು ನನ್ನ ಪಾಲಿಗೆ ಮದುವೆ ಅಲ್ಲ, ನನ್ನ ಪಾಲಿಗೆ ಇದು ಮದುವೆ ಅಲ್ಲ, ನನ್ನ ಪಾಲಿಗೆ ಇದು ಮತಾಡ ಯಾತ್ರೆ. ಬೇಡಪ್ಪಯ್ಯ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇದ್ದಂತ ನನಗೆ ಆ ಶಿಶುಪಾಲನ ಮದುವೆಯಾಗಲು ಮನಸ್ಸಿಲ್ಲ. ಈ ಮದುವೆಗೆ ನಾನು ಒಪ್ಪುವವಳು ಅಲ್ಲ. ಹಾಗಾದ್ರೆ ನನಗೆ ಉಳಿದದ್ದು ಒಂದೇ ದಾರಿ.
ಅಪ್ಪಯ್ಯ ನನಗೆ ಬರಣ ಕಪ್ಪಳೆ ಕೊಡಿ, ಬರಣ ಕಪ್ಪಳೆ. ಮಗನೇ ಕೂತ್ಕೊಳ್ಳಿ. ಬರಿದೆ ಮಾರು ಗಾಳಿ ತರುಣಿ ಮಾಡಿ ನೀನು ಬರಿದೆ ಮಾರು ಗಾಳಿ ತರುಣಿ ಮಾಡಿ ನೀನು ಕರುಣಾದಿಗೂ ವರಿಸಿ ಪೊರೆವ ಶ್ರೀವರನು ಸತಿಪತಿಯ ರಾವು ಸತಿಪತಿಯ ರಾವು ಸುತೆಯಾಗಬೇಕೆಂದು ಸಿರಿ ಸುತೆಯಾಗಬೇಕೆಂದು ವ್ರತಗೈದು ಹುಟ್ಟಿರುವ ವೇಳೆಯಲ್ಲಿ ಸ್ಥಿತಿಯು ವಿಚಾರಿಸುತ್ತ ಧರಣಿ ಸುರರು ಸುರಿದರು ನಿನ್ನ ಸ್ಥಿತಿಯು ವಿಚಾರಿಸುತ್ತ ಧರಣಿ ಸುರರು ಸುರಿದರು ಪತಿತ ಭಾವನೆ ಆಗಿ ಲಕ್ಷ್ಮೀ ನೀನನ್ನು ಬರಿದೆ ಮರು ಗದಿದಕ್ಕೆ ತರುಣಿ ಮಣಿ ನೀನು ಯಾಕಮ್ಮ ಬರಿದೆ ನೀನು ಮರಗುತ್ತಿ? ಮರುಗಿದ್ರೆ ಏನು ಪ್ರಯೋಜನ, ಏನು ಪ್ರಯೋಜನ ಮಗು? ನಮ್ಮ ದೇಹವನ್ನೇ ನಾವು ದಂಡಿಸಬೇಕು ಹೊರತು ಅನ್ಯತ ಸಾಧ್ಯತೆ ಬದುಕಿನಲ್ಲಿ ಭಿಕ್ಷೆ ಬಂದು ಬೆಳೆಯುತ್ತಾ ಮತ್ತೇನ್ ಮಾಡ್ಲಿಕ್ಕೆ ನನಗೆ? ನಿನ್ನನ್ನೇ ಮಗಳಾಗಿ ಪಡೆದು ಲಕ್ಷ್ಮೀ ದೇವಿಯನ್ನೇ ಮಗಳಾಗಿ ಪಡೆಯಬೇಕು ಎಂದು ಹೇಳಿದವ ಕೇಳಿದವ ನಿನ್ನ ಕಾರಣ ಬ್ರಾಹ್ಮಣರು ಹೇಳಿದ ಮಾತಲ್ಲ ಮಗ, ಮುಕ್ಕುರನಲ್ಲೇ ಹೇಳಿದ ಮಾತು. ಖಂಡಿತ ಲಕ್ಷ್ಮೀ ದೇವಿಯೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾಳೆ ಕೆಲಸ ಮಾಡಿಕೊಳ್ಳಬೇಕು. ಇದು ಸತ್ಯವೆಂದೇ ನಾವು ನಂಬಿದ್ದೇವೆ ಮಗ. ನೀನು ಹುಟ್ಟಿದ ಮೇಲೆ ಸಂತೋಷ ನಡೆದಾಡುತ್ತಿದ್ದೇವೆ ಮಗ, ನಡೆದಾಡುತ್ತಿದ್ದೆವು. ಏನು ಮಾಡಲು ಹೇಳು? ನಿನ್ನನ್ನು ಮದುವೆಯಾಗಿ ಕೊಡುವಂತ ಭಾಗ್ಯ ಯಾಗಿಲ್ಲದೆ ಹೋಯಿತು ಮಗ. ನಿಸ್ಸಹಾಯಕನಾಗಿದ್ದೇನೆ. ನನ್ನ ಮಗಳಾದರೂ ನನ್ನನ್ನು ಖಂಡಿಸ್ತಾ ಮಗ. ಕೃಷ್ಣನಿಗೆ ಮದುವೆ ಮಾಡಿ ಕೊಡಬೇಕು ಮಾಡುತ್ತಿದ್ದೆ, ನನಗೆ ಪ್ರತಿ ವಿರೋಧವನ್ನೇ ಮಾಡುತ್ತಿದ್ದಾನೆ. ದುಃಖಿಸಬೇಡಮ್ಮ, ದುಃಖಿಸಬೇಡ. ಅಂದಿನಿಂದ ಇನ್ನೇ ತನಕ ಕೃಷ್ಣನಾಮವನ್ನೇ ಉಚ್ಚರಿಸಿತು. ಕೃಷ್ಣನ ಮೂರ್ತಿಯನ್ನೇ ಕಣ್ಣ ಮುಂದಿರಿಸಿಕೊಂಡು ಅನುದಿನವೂ ಪೂಜೆ ಪುರಸ್ಕಾರ ಭಜನೆ ಮಾಡ್ತಾ ಇತ್ತು. ತನ್ನ ಮನವನ್ನು ಅವನಲ್ಲಿ ಇರಿಸಿರುವೆ ತಾನೆ. ಖಂಡಿತ ನಂಬಿದವರು ಎಂದೂ ಬಿಡುವವ ನನ್ನ ಕೃಷ್ಣ. ಖಂಡಿತ ನಿಮ್ಮಿಬ್ಬರ ಮದುವೆ ಆಗುತ್ತದೋಗ ಖಂಡಿತ ಅನುಮಾನ ಪಡಬೇಕಾಗಿದೆ ಮಗ. ಹೌದು. ಆತನೇ ಕೃಷ್ಣ ಕಾಪಾಡ್ತಾರೆ.